ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಡಿಎಸ್ ಹುಲಗೇರಿ ಅವರಿಗೆ ಹಟ್ಟಿ ಚಿನ್ನದ ಕಂಪನಿಯ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಅಹಿಂದ ಸಂಘಟನೆ ತಾಲೂಕಾ ಅಧ್ಯಕ್ಷ ಪರಮೇಶ್ ಕಲ್ಲಾಪುರ ಹಟ್ಟಿ ಒತ್ತಾಯ ಮಾಡಿದ್ದಾರೆ. ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ತಾಲೂಕಿನ ಅಭಿವೃದ್ಧಿಯ ಚಿಂತಕ ಮಾಜಿ ಶಾಸಕ ಹುಲಗೇರಿ ಅವರಿಗೆ ನಿಗಮ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಪಕ್ಷದ ಸಂಘಟನೆ ಅನುಕೂಲವಾಗಲಿದೆ ಅಂತ ಹೇಳಿದ್ದಾರೆ. ಎಲ್ಲ ನಮ್ಮ ಮೈಸೂರು ತಾಲೂಕಿನ ಪತ್ರಿಕಾ ಮಾಧ್ಯಮಗಳಿಗೆ ನಮಸ್ಕರಿಸುತ್ತಾ, ಇವತ್ತು ಲಿಂಗಸೂರು ತಾಲೂಕಿನಿಂದ ಅಹಿಂದ ಸಂಘಟನೆ ವತಿಯಿಂದ ಇವತ್ತು ತಾಲೂಕು ಅಧ್ಯಕ್ಷನಾಗಿ ಇವತ್ತಿನ ದಿನಮಾನದಲ್ಲಿ ರಾಜ್ಯದಲ್ಲಿ 2023ರಿಂದ ಇವತ್ತು ರಾಜ್ಯದಿಂದ ಧೀಮಂತ ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯನವರು ಸುದೀರ್ಘವಾಗಿ 3 ವರ್ಷ ಕಾಲ ಒಂದು ಕೆಟ್ಟ ಹೆಸರು ಮತ್ತು ಕೆಟ್ಟ ಅವರಿಗೆ ಒಂದು ಏನು ತೊಂದರೆ ಆಗದಂತೆ ಇವತ್ತು ರಾಜ್ಯದಲ್ಲಿ ಹಲವಾರು ಯೋಜನೆಗಳನ್ನು ಕೊಡುತ್ತಾ ಮತ್ತು ಗ್ಯಾರಂಟಿ ಯೋಜನೆಗಳನ್ನು ಕೊಡುತ್ತಾ ಇವತ್ತು 3 ವರ್ಷ ಕಾಲ ಸುದೀರ್ಘವಾಗಿ ಆಡಳಿತ ಮಾಡಿ ಮತ್ತು ಇವತ್ತು ಹೈಕಮಾಂಡಿಗೆ ಮಾತು ಕೊಟ್ಟಂತೆ 2 ವರ್ಷ ಬಿಟ್ಟುಕೊಡ್ಬೇಕಂತ ಹೇಳಿದಾಗ ತಾವು ಖುಷಿಯಿಂದ ಮತ್ತು ಅವರ ಒಂದು ಸಂತೋಷದಿಂದ ಇನ್ನೊಬ್ಬರಿಗೆ ಹಸ್ತಾಂತರ ಮಾಡುವ ಮೂಲಕ ಇವತ್ತು ರಾಜ್ಯದ ಎಲ್ಲಾ ಜನರಿಗೆ ಒಂದು ದೊಡ್ಡ ಪಾತ್ರರಾಗಿದ್ದಾರೆ. ಮತ್ತು ಹೀಗೆ ಮುಂದಿನ ಈ ಒಂದು ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಅವರು ಕೂಡ 3ನೇ ತಾರೀಕಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಆ ಒಂದು ನಿಮಿತ್ತ ನಾವು ಒಂದು ಅಹಿಂದದ ಒಬ್ಬ ಧೀಮಂತ ನಾಯಕ ಇವತ್ತು ರಾಜೀನಾಮೆ ಕೊಟ್ಟು ಮತ್ತು ನಮ್ಮ ಡಿ.ಕೆ. ಶಿವಕುಮಾರ್ ಹಸ್ತಾಂತರಿಸಿರೋದ್ರಿಂದ ಇವತ್ತು ಇಡೀ ರಾಜ್ಯದ ಅಹಿಂದ ವರ್ಗದಿಂದ ಒಂದು ಆಶೆ ಏನಪ್ಪಾ ಅಂತಂದ್ರೆ, ಅಹಿಂದ ವರ್ಗದ ಒಬ್ಬ ಇಲ್ಲಿ ಇರ್ತಕ್ಕಂತ ಒಬ್ಬ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಒಂದು ರಾಜ್ಯದ ಒಂದು ಕೆಪಿಸಿಸಿ ಅಧ್ಯಕ್ಷರಾಗಬೇಕಂತ ಹೇಳಿ ನಮ್ಮ ಅಹಿಂದ ಸಂಘಟನೆ ವತಿಯಿಂದ ಮತ್ತು ಇಡೀ ರಾಜ್ಯದ ಅಹಿಂದರ ಒಂದು ಅವಲಾಶೆ ಇದೆ. ಅವರನ್ನು ನಾವು ನೋಡ್ಬೇಕು, ನಾವು ಅಹಿಂದನ ಮುಂದೆ ಬೆಳೆಸುವಂತ ನಾಯಕರು ಬೇಕು ನಾವು ಅಂತ ನಿಟ್ಟಿನಲ್ಲಿ ಇವತ್ತು ಅವರಿಗೆ ರಾಜ್ಯದಲ್ಲಿ ಅವರಿಗೆ ಕೆಪಿಸಿ ಸ್ಥಾನ ಕೊಡಬೇಕು. ಮತ್ತು ಅದೇ ರೀತಿಯಾಗಿ ಸಿದ್ದರಾಮಯ್ಯ ಅವರ ಪುತ್ರ ಮತ್ತು ಅವರು ಕೂಡ ಯುವಕರಲ್ಲಿ ಅಹಿಂದ ಸಂಘಟನೆ ಮೂಲಕ ಅವರು ಕೂಡ ಎಲ್ಲಾ ಅಹಿಂದ ವರ್ಗಗಳಿಗೆ ಮತ್ತು ಶೋಷಿತರಿಗೆ ಮತ್ತು ಎಲ್ಲಾ ಸಮಾಜದ ದೀನ ದಲಿತರ ಒಂದು ಆಶಯಕರಣ ಆಗಿರತಕ್ಕಂತ ಎಚ್.ಎಸ್. ಸಿದ್ದರಾಮಯ್ಯ ಕೂಡ ಈ ಒಂದು ಸಂಪುಟದಲ್ಲಿ ಸೇರಿಸಿ ಅವರಿಗೆ ಉಪಮುಖ್ಯಮಂತ್ರಿಯನ್ನು ಕೊಡಬೇಕಂತ ಹೇಳಿ ನಾವು ಸಂಘಟನೆಯಿಂದ ಇವತ್ತು ಮಾನ್ಯ ಕೇಂದ್ರ ಮತ್ತು ಹೈಕಮಾಂಡಿಗೆ ನಾವು ಒತ್ತಾಯ ಮಾಡ್ತೀವಿ. ಅದೇ ರೀತಿಯಾಗಿ ಮತ್ತು ಲಿಂಗಸೂರು ತಾಲೂಕು ನಮ್ಮ ರಾಯಚೂರು ಜಿಲ್ಲೆ ಬಹಳ ಹಿಂದುಳಿದ ಪ್ರದೇಶ ಆಗಿರೋದ್ರಿಂದ ಇವತ್ತು ರಾಯಚೂರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ 4 MLAಗಳಿದ್ದಾರೆ, ಒಬ್ಬ ಮೂವರು MLCಗಳಿದ್ದಾರೆ. ಇದರಲ್ಲಿ ಯಾರ್ಯಾರು ಒಬ್ಬರಿಗೆ ನಮ್ಮ ರಾಯಚೂರಲ್ಲೇ ಒಬ್ಬ ಮಂತ್ರಿಯನ್ನಾಗಿ ಮಾಡಬೇಕಂತೇಳಿ ಅದು ಕೂಡ ನಾವು ಅಹಿಂದ ಸಂಘಟನೆಯಿಂದ ನಾವು ಒತ್ತಾಯ ಮಾಡ್ತೇವೆ. ಅದೇ ರೀತಿಯಾಗಿ ಮತ್ತು 2023ರಿಂದ ಹಿಡಿದು ಈ ಒಂದು 2013ನೇ ಚುನಾವಣೆಯಿಂದ ಹಿಡಿದು ಇವತ್ತು ಶಾಸಕರಾಗಿ, ಮಾಜಿ ಶಾಸಕರಾಗಿ ಇವತ್ತು ಅಲ್ಪ ಮತದಿಂದ ಸೋತು ಮತ್ತು ಇಲ್ಲಿ ನಮ್ಮ ಲಿಂಗಸೂರು ತಾಲೂಕಿನಲ್ಲಿ ಲಿಂಗಸೂರು ಆಗಿರ್ಬೋದು, ಮುದಗಲ್ ಆಗಿರ್ಬೋದು, ಹಟ್ಟಿ ಆಗಿರ್ಬೋದು, ಎಲ್ಲಾ ಪಟ್ಟಣ ಪಂಚಾಯಿತಿಯ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾಗಿ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಎಲ್ಲಾ ನಮ್ಮ ಒಂದು ಕಾಂಗ್ರೆಸ್ ಪಾರ್ಟಿಯನ್ನ ಅತಿ ಎತ್ತರದಿಂದ ಇಲ್ಲಿ ಲಿಂಗಸೂರಲ್ಲಿ ಪ್ರೋತ್ಸಾಹಿಸಿದಂತ ಡಿ.ಎಸ್. ಹುಲಗೇರಿ ಕೂಡ ಇವತ್ತು 2024 ಚುನಾವಣೆ, ಲೋಕಸಭಾ ಚುನಾವಣೆ ಕೂಡ 18,000 ಮತವನ್ನು ನಾವು ಈ ಲಿಂಗಸೂರು ತಾಲೂಕಿನಿಂದ ನಾವು ಹಾಕಿ ಲೋಕಸಭೆಗೆ ನಾವು ಆಯ್ಕೆ ಮಾಡಿ ಕಳಿಸಿದೀವಿ. ಆ ಒಂದು ಹಿತದೃಷ್ಟಿಯಿಂದ ಮತ್ತು ಮುಂದೆ 2023 ಚುನಾವಣೆಯಲ್ಲಿ ಹೈಕಮಾಂಡ್ ನೀಡಿತ್ತು, ಯಾವುದೇ 23 ಚುನಾವಣೆ ಸೋತಂತ ಅಭ್ಯರ್ಥಿಗಳಿಗೆ ಮುಂದೆ 2 ವರ್ಷಕ್ಕೆ ನಾವು ನಿಗಮ ಮಂಡಳಿಗೆ ಕೊಡುವಂತ ಹೇಳಿಕೆ ಅವರು ವಿಶ್ವಾಸ ಕೊಟ್ಟಿದ್ರು. ಅದೇ ರೀತಿಯಾಗಿ ಈಗ 2 ವರ್ಷಕ್ಕೆ ನಾವು ನಮ್ಮ ಲಿಂಗಸೂರು ವತಿಯಿಂದ ನಮ್ಗೆ ಹಟ್ಟಿ ನಮಗೆ ಎಲ್ಲರೂ ಕೊಟ್ಟರು ನಮಗೆ ಸಮಾಧಾನ ಇಲ್ಲ. ನಮ್ಮ ಡಿ.ಎಸ್. ಹುಲಗೇರಿ ಸಾಹೇಬರಿಗೆ ಹಟ್ಟಿ ಚಿನ್ನದ ಗಣಿಯ ಅಧ್ಯಕ್ಷರನ್ನಾಗಿ ಮಾಡಬೇಕು. ಈ ಒಂದು ಲಿಂಗಸೂರು ತಾಲೂಕಿಗೆ ಒಂದು ದೊಡ್ಡ ನಾವು ಕಾಂಗ್ರೆಸ್ ಪಾರ್ಟಿಗೆ ನಾವು ಬಹಳ ಸಹಕಾರ ಕೊಟ್ಟಿದ್ದೀವಿ ಮತ್ತು ಅವರು ಕೂಡ ಬಹಳಷ್ಟು ಶ್ರಮಿಸಿದ್ದಾರೆ. ಅವರಿಗೆ ಹಟ್ಟಿ ಚಿನ್ನದ ಗಣಿ
ಅಧ್ಯಕ್ಷನಾಗಿ ಮಾಡ್ಬೇಕಂತ ಹೇಳಿ ನಾವು ನಮ್ಮ ಲಿಂಗಸೂರು ತಾಲೂಕಿನ ನಾವು 5 ಒಕ್ಕೂಟದವರು ಸೇರಿ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಎಲ್ಲ ನಮ್ಮ ಹೈಕಮಾಂಡ್ಗೆ ಮತ್ತು ರಾಜ್ಯದ ಎಲ್ಲ ಹಿರಿಯರಿಗೆ ಮತ್ತು DK ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಾಗಿರ್ಬೋದು, ಎಲ್ಲರಿಗೂ ಒತ್ತಾಯ ಮಾಡ್ತೇವೆ. ನಮ್ಮ ಲಿಂಗಸೂರಿಗೆ DS ಹುಲಿಗೆರೆ ಅವರಿಗೆ ಅಧ್ಯಕ್ಷರಾಗಿ ಕೊಡಬೇಕಂತ ಹೇಳಿ ನಾವು ಈ ಮೂಲಕ ಮನವಿ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಗತ್ತಿನಗೌಡ ಪಾಟೀಲ್, ಮೋನುಲಾಲ್ ಅಹಮದ್ ಸಾಬ್, ಅಮರೇಶ್ ಮಡಿವಾಳ, ಮೌನೇಶ್ ಪೂಜಾರಿ, ಪ್ರೇಮಗೌಡ ಹಾಲಬಾವಿ, ರಾಘವೇಂದ್ರ ತುಪ್ಪದ್, ಗಂಗಾಧರ್ ನೀರಲಕೇರಿ ಉಪಸ್ಥಿತರಿದ್ದರು. ಬಸವರಾಜ್ ಹೂನೂರು, TV20 ಕನ್ನಡ, ಲಿಂಗಸೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.